ಆದರೆ ಅವರು ನಿಂತಿದ್ದು ರೈತನ ಪರ, ರೈತನ ಕಷ್ಟಗಳ ಪರ. ನಾನೊಬ್ಬ ರೈತ ಇನ್ನೆಷ್ಟು ದಿನ ಹೇಳಬಲ್ಲಿರ ಅಂತ ಅವರು ಅದಕ್ಕೆ ಒಂದು ಇದು ಕೊಟ್ಟಿದ್ದರು. ಆ ಥರ ಯಾವುದನ್ನು ಅವರು ತಗೋಬೇಕು ಅಂತ ಅವರು ಹುಟ್ಟಿದ್ದು ಮಹಿಳಾ ದಿನಾಚರಣೆ ದಿವಸ. ಅದಕ್ಕೆ ಸರಿಯಾಗೇ ಆಗಲೇ ನಮ್ಮ ಆಶಾದೇವಿಯವರು ಹೇಳಿದಾಗೆ ವೈದೇಹಿ, ಬಿ ಟಿ ಲಲಿತಾ ನಾಯಕ್, ಸಾರಾ ಅಬೂಬಕರ್, ಬಾನು ಮಷ್ತಾಕ್ ಇವರೆಲ್ಲರನ್ನೂ ಅಲ್ಲಿಗೆ ಒಂದು ವ್ಯಕ್ತಿತ್ವ ಕೊಟ್ಟು ಕರ್ಕೊಂಡ್ಬಂದು ಎಲ್ಲರಿಗೂ ನಮಸ್ಕಾರ. ನಾನು ಒಂದು ಲಂಕೇಶ್ ಪತ್ರಿಕೆಗೆ ಒಂದು ದೊಡ್ಡ ಲೇಖನ ಬರೆದಿದ್ದೆ. ಆಗ ಗುಂಡೂರಾವ್ ಮುಖ್ಯಮಂತ್ರಿಯಾಗಿದ್ದರು. ಅವರ ನಿರ್ಗಮನದ ಕಾಲ ಅದು. ನಾನೊಬ್ಬ ರೈತರ ಬಗ್ಗೆ ಬರೆದಿದ್ದೆ. ನಾನು ಗೌರಿಬಿದನೂರಲ್ಲಿ ರೈತನ ಕೆಲಸ ಮಾಡ್ತಾಯಿದ್ದೆ. ಒಂದು ದಿವಸ ಸಿಟಿ ಮಾರ್ಕೆಟ್ಗೆ ಹೋದಾಗ ಟೊಮೆಟೊ ರೇಟ್ ನಾನು ವಿಚಾರಿಸಿದಾಗ ನಮ್ಮೂರೆಲ್ಲ 8 ಆಣೆ 12 ಆಣೆ ಇದ್ದಿದ್ದು ಆಗ 3.5 ರೂಪಾಯಿ ಹೇಳಿದ್ರು ಸಿಟಿ ಮಾರ್ಕೆಟಲ್ಲಿ. 1 ಎಕರೆಗೆ ನಾನು ಹೆಬ್ಬಾಳದ ಇದಕ್ಕೆ ಹೋಗಿ ನೋಡಿದೆ, 1 ಎಕರೆಗೆ 25,000 kg ಬರುತ್ತೆ ಚೆನ್ನಾಗಿ ಮಾಡಿದ್ರೆ ಅಂತ ಇತ್ತು. ನಾನು ಹೊಸ ರೈತ, ಅದನ್ನು ಸೀರಿಯಸ್ ಆಗಿ ತೊಗೊಂಡು 4 ಎಕರೆಗೆ ಎಷ್ಟು ಬೇಕೋ 4 ಎಕರೆನ ಸಿದ್ಧ ಮಾಡಿಸಿದೆ. ಉತ್ತು, ಅದಕ್ಕೆ ಗೊಬ್ಬರ ಹಾಕಿ, ಕೆರೆಯಿಂದ ಮಣ್ಣು ಹೊಡಿಸಿ ಎಲ್ಲ ಮಾಡಿ 4 ಎಕರೆಗೆ ಇದು ಮಾಡಿಸಿದೆ. ನನ್ನ ಅಂದಾಜು ಸುಮಾರು 5.5 ಲಕ್ಷ ಬರಬಹುದಾಗಿತ್ತು, ಎಲ್ಲ ಖರ್ಚುಗಳು ಕಳೆದು. ನನಗೆ ಸಾಲ ಇದ್ದಿದ್ದು 5.25 ಲಕ್ಷ. ಹೀಗಾಗಿ ಇದಿಷ್ಟನ್ನು ಬೆಳೆದರೆ ನನ್ನ ಸಾಲ ಎಲ್ಲ ತೀರಬಹುದು ಅಂತ ಹೇಳಿ ನಾನು ಅಷ್ಟನ್ನು ರೆಡಿ ಮಾಡಿಸಿ ಒಟ್ಲು ಬಿಡೋದು ಅಂತಾರೆ. ಒಟ್ಲು ಬಿಡೋದು ಅಂದರೆ ಸಸಿಗಳು ಬಿಡೋದು. ಆ ಸಸಿಗಳನ್ನೆಲ್ಲ ಬಿಟ್ಟು ಅದನ್ನು ಹಾಕಿಸಿ 3 ತಿಂಗಳ ಬೆಲೆ. 3 ತಿಂಗಳಿಗೆ ಅದು ಬಂತು. ಅದಕ್ಕೆ ಎಷ್ಟು ಆರೈಕೆ ಮಾಡಿದೆ ಅಂದರೆ ಅವರು ಹೇಳಿದ್ದಕ್ಕಿಂತ ಹೆಚ್ಚಾಗಿ ಬಂತು. ಟೊಮೆಟೊ ಹೇಳಿದ್ದಕ್ಕಿಂತ ಹೆಚ್ಚಾಗಿ ಬಂದಾಗ ಸಿಟಿ ಮಾರ್ಕೆಟಲ್ಲಿ 3.5 ರೂಪಾಯಿ ಇದ್ದಿದ್ದು kg ಇದ್ದಕ್ಕಿದ್ದಾಗ ಇಳೀತಾ 5 ಪೈಸೆಗೆ ಇಳಿದೋಯ್ತು. 5 ಪೈಸೆಗೆ ಇಳಿದಾಗ ನಾನು ಹಿಂದೂಪುರಕ್ಕೆ ಕಳಿಸ್ತಾ ಇದ್ದೆ. ಲಾರಿ ಬರೋದೆ, ಲಾರಿಗಳು ಹೀಗೆ ಬರೋದು. ಅದಕ್ಕೆಲ್ಲ ಖರ್ಚು ಮಾಡಿಕೊಂಡು ಹಿಂದೂಪುರ, ತುಮಕೂರು, ಬೆಂಗಳೂರು, ಕಲಾಸಿಪಾಳ್ಯ ಇಲ್ಲೆಲ್ಲ ಕಳಿಸ್ತಾ ಇದ್ದೆ. ಕಡೇ ಇದು ನನಗೆ ಬಂದಿದ್ದು ಸಿಟಿ ಮಾರ್ಕೆಟಲ್ಲಿ ನನ್ನ ತೆಲುಗಲ್ಲಿ ನಮ್ಮೂರಿನವರು ನನ್ನ ಅಂಗಡಿಗೆ ಹಾಕಿ ಸ್ವಾಮಿ ನಾನು ಇದು ಕಳಿಸ್ತೀನಿ ಅಂತ. ಅವ್ರು ಕಳಿಸಿದ್ದು ಕಡೇ ಕಂತು 230 ರೂಪಾಯಿ. ನನಗೆ ಅದಕ್ಕೆ ಸಾಗಾಣಿಕೆ ಖರ್ಚಾಗಿದ್ದು 430 ರೂಪಾಯಿ. ಇದನ್ನೆಲ್ಲ ಸೇರಿಸಿ ಒಂದು ಇದನ್ನು ಬರೆದು, ಅದು ವಿನೋದವಾಗಿತ್ತೋ ಭಯಂಕರವಾಗಿತ್ತೋ ನನಗೆ ಗೊತ್ತಿಲ್ಲ. ನಾನು ಅದನ್ನು ಒಂದು ದೊಡ್ಡ ಆರ್ಟಿಕಲ್ ಬರೆದೆ. ನಾನೊಬ್ಬ ರೈತ ಇನ್ನೆಷ್ಟು ದಿನ ಹೇಳಬಲ್ಲಿರ ಅಂತ ಒಂದನ್ನು ಬರೆದೆ. ಆವಾಗ ಗುಂಡೂರಾಯರು ಇಳಿಯೋ ಕಾಲ ಅಂತ ಹೇಳ್ತಾ ಇದ್ದೆ. ತುಂಬ ಒಳ್ಳೆಯ ಲೇಖನಗಳನ್ನ ಗುಂಡೂರಾಯರನ್ನ ಇಳಿಸಬೇಕು ಅನ್ನೋದಂಥ ಒಂದು ಇದಿತ್ತು, ಮೂಮೆಂಟ್ ಇತ್ತು. ಕಡೆಗೆ ಗುಂಡೂರಾಯರ ಸರ್ಕಾರ ಹೋಗಿದ್ದೆ ಅದರಿಂದ ಅಂತ ಅನೇಕ ರಾಜಕಾರಣಿಗಳು ಲಂಕೇಶ್ ಪತ್ರಿಕೆಯಿಂದ ಅಂತ ಅನೇಕರು ಹೇಳಿದರು. ಅವರು ಹೋಗಿ ಬೇರೆ ಇದು ಬಂತು, ಕಾಂಗ್ರೆಸ್ನ ಸರ್ಕಾರ ಹೋಗಿ ಬೇರೆ ಜನತಾದಳದ ಸರ್ಕಾರ ಬಂತು ಅಂತ. ಆ ಥರದ್ದಿದ್ದಾಗ ರವೀಂದ್ರ ರೇಷ್ಮೆ ಮುಂತಾದವರೆಲ್ಲ ದೊಡ್ಡ ದೊಡ್ಡ ಆರ್ಟಿಕಲ್ಗಳು ಬರೆದಿದ್ರು. ಅವತ್ತು ನಾನು ಕಳಿಸಿದ ದಿವಸ ಮೇಷ್ಟ್ರು ಓದಿದ್ದಾರೆ. ಪ್ರತಿ ದಿವಸ ಸಂಜೆ ಅದಕ್ಕೆ ಅದು ದೊಡ್ಡ ಆರ್ಟಿಕಲ್ ನಾನು ಬರೆದಿದ್ದು. ಒಂದು ಮೀಟಿಂಗ್ ಅವರು ಮಾಡಿದಾಗ ನಾನು ಕರೆದಿದ್ದರು, ಹೋಗಿದ್ದೆ. ಇದಕ್ಕೆ ಯಾಕೆ ಅವರು ಸೆಂಟ್ರ್ ಪೇಜ್ಗೆ ಹಾಕೋಣ ಅಂತ ಇದು ಎಲ್ಲಾದರೂ ಹಾಕೋಣ ಅಂತ. ಇದಕ್ಕೆ ಇಷ್ಟೊಂದು ಜಾಗ ಕೊಡೋದು ವೇಸ್ಟ್ ಆಗುತ್ತೆ. ಈಗ ಇನ್ನೇನು ಗುಂಡೂರಾಯರು ಇಳಿಯೋ ಟೈಮ್ ಇದು. ಈಗ ನಾವು ಇದಕ್ಕೆ ಸೀತಾರಾಮ್ ರೈತ ಆಗಿದ್ದ ಟೊಮೆಟೊ ಬೆಳೆ ಇದಕ್ಕೆ ನಾವು ಇಷ್ಟೊಂದು ಕೊಟ್ಬಿಟ್ರೆ ನಮ್ಮ ಇದೊರಟೋಗುತ್ತೆ, ಬೇಡ ಅಂತ ಲಂಕೇಶ್ ಹೇಳಿದ್ರು. ನಾನು ಇವತ್ತು ರೈತರು ಅಥವಾ ಪುಡಾರಿಗಳು ಮಧ್ಯೆ ಒಂದು ಇದನ್ನು ತಗೋಬೇಕಾಗಿದೆ, ಸ್ಟ್ಯಾಂಡ್ ತಗೋಬೇಕಾಗಿದೆ. ಗುಂಡೂರಾಯರನ್ನ ಇಳಿಸೋದಕ್ಕಿಂತ ರೈತನ ಕಷ್ಟ ಹೇಳೋದು ನನಗೆ ಬಹಳ ಮುಖ್ಯ ಅಂತ ಹೇಳಿಬಿಟ್ಟು ಸೆಂಟ್ರ್ ಪೇಜಲ್ಲಿ ಆ ಎಲ್ಲ ಕಾಲಮ್ಗಳಲ್ಲೂ ತುಂಬಿತ್ತು ಅದು. ಅಂದರೆ ಆವತ್ತು ಅವರು ಸುಲಭವಾಗಿ ಒಂದು ರೋಚಕವಾದ ಗುಂಡೂರಾಯರನ್ನ ಇಳಿಸುವಂಥ ಒಂದು ಕಥೆಯನ್ನು ಬರೀಬಹುದಾಗಿತ್ತು ಅವರು. ಆದರೆ ಅವರು ನಿಂತಿದ್ದು ರೈತನ ಪರ, ರೈತನ ಕಷ್ಟಗಳ ಪರ. ನಾನೊಬ್ಬ ರೈತ ಇನ್ನೆಷ್ಟು ದಿನ ಹೇಳಬಲ್ಲಿರ ಅಂತ ಅವರು ಅದಕ್ಕೆ ಒಂದು ಇದು ಕೊಟ್ಟಿದ್ದರು. ಆ ಥರ ಯಾವುದನ್ನು ಅವರು ತಗೋಬೇಕು ಅಂತ ಅವರು ಹುಟ್ಟಿದ್ದು ಮಹಿಳಾ ದಿನಾಚರಣೆ ದಿವಸ. ಅದಕ್ಕೆ ಸರಿಯಾಗೇ ಆಗಲೇ ನಮ್ಮ ಆಶಾದೇವಿಯವರು ಹೇಳಿದಾಗೆ ವೈದೇಹಿ, ಬಿ ಟಿ ಲಲಿತಾ ನಾಯಕ್, ಸಾರಾ ಅಬೂಬಕರ್, ಬಾನು ಮಷ್ತಾಕ್ ಇವರೆಲ್ಲರನ್ನೂ ಅಲ್ಲಿಗೆ ಒಂದು ವ್ಯಕ್ತಿತ್ವ ಕೊಟ್ಟು ಕರ್ಕೊಂಡ್ಬಂದು
ಅವರಿಗೆ ಒಂದು ಪಾಲಿಷ್ ಮಾಡಿ ಅವರೊಂದು ದೊಡ್ಡ ಇದು ಅನ್ನೋ ಥರದ ಎಲ್ಲರ ಮನಸ್ಸಿನಲ್ಲಿ ನಿಲ್ಲೋ ಹಾಗೆ ಮಾಡ್ತಾಯಿದ್ರು. ಹೆಣ್ಣು ಮಕ್ಕಳ ಒಂದು ಎಂಪವರ್ಮೆಂಟ್ ಅನ್ನೋದನ್ನು ಅವ್ರು ಮಾಡ್ತಾಯಿದ್ರು. ನಾನು ಅಕಸ್ಮಾತ್ ಆ ವೇಳೆಗೆ ಕಡೆಯಲ್ಲಿ ಅವರು ನಾನು ಧಾರಾವಾಹಿಗೆ ಹೊರಟೋದೆ, ಅವ್ರ ಪೇಪರ್ಗಳಿದ್ದರು. ನಾನೊಂದು ದಿವಸ ಕರೆದಾಗ ಹೋದೆ, ನೀನು ಏನೇ ಮಾಡು, ಹೆಣ್ಣು ಮಕ್ಕಳನ್ನ ಪ್ರಧಾನವಾಗಿಟ್ಟುಕೊಂಡು ನೀನು ಕಥೆಗಳನ್ನು ಮಾಡು, ಅದು ನಮ್ಮ ಮುಖ್ಯವಾದದ್ದು. ನೀನು ರೈತರನ್ನ ಇಟ್ಕೊಂಡು ಮಾಡಿದ್ರೆ ಈಗ ಯಾರೂ ನೋಡಲ್ಲ ಧಾರಾವಾಹಿಗಳನ್ನ, ಹೆಣ್ಣು ಮಕ್ಕಳನ್ನ ಪ್ರಧಾನವಾಗಿ ಇಟ್ಕೊಂಡು ನೋಡು ಅಂತ ಹೇಳಿದರು. ನನ್ನ ಹೆಚ್ಚಿನ ಕಥೆಗಳಲ್ಲಿ ನಾನು ಹೆಣ್ಣು ಮಕ್ಕಳ ಪ್ರಧಾನವಾಗಿ ಲಂಕೇಶ್ರವರ ಮಾತುಗಳನ್ನು ಕೇಳಿಕೊಂಡು ಮಾಡಿದ್ದಕ್ಕೆ ನನ್ನ ಧಾರಾವಾಹಿಯೂ ಚೆನ್ನಾಗಾಯಿತು, ನನಗೂ ಒಂದಷ್ಟು ದುಡ್ಡು, ಸ್ವಲ್ಪ ಖ್ಯಾತಿ ಇವೆಲ್ಲನೂ ಬಂತು ಲಂಕೇಶ್ವರ ಮಾತು ಕೇಳಿದ್ದಕ್ಕೆ. ಅದು ನನಗೆ ಪಶ್ಚಾತ್ತಾಪನೂ ಇಲ್ಲ, ಅದನ್ನು ಮಾಡಬೇಕಾಗಿತ್ತು ಅಂತ ಮತ್ತೆ ನನಗೆ ಅದನ್ನು ಕೊಟ್ಟರೆ ನಾನು ಅದನ್ನೇ ಮಾಡ್ತೀನಿ. ಹೆಣ್ಮಕ್ಕಳನ್ನ ಎಂಪವರ್ಮೆಂಟ್ ಆಫ್ ವಿಮೆನ್ ಆ ಥರದ ಒಂದು ಕಥೆಗಳನ್ನು ಮಾಡ್ತೀನಿ. ನನ್ನ ಧಾರಾವಾಹಿಗಳೆಲ್ಲದರಲ್ಲೂ ಹೆಣ್ಣು ಮಕ್ಕಳು ಪೊಲೀಸ್ ಆಫೀಸರ್ಗಳಾಗಿರ್ತಾರೆ. ಯಾಕೆಂದರೆ ಅವ್ರಿಗೆ ಹೆಚ್ಚಿನ ಪವರ್ ನಾನು ಕೊಡೋದು, ನಾನು ಕೊಡೋಕ್ಕಾಗಲ್ಲ, ಆ ಪಾತ್ರ ಒದಗಿಸ್ಕೊಡುತ್ತೆ. ಆ ಥರದ್ದು ಮಾಡ್ತಾಯಿದ್ದೆ. ಆ ಥರದ್ದನ್ನು ಹೇಳಿದಾಗ ಹೀಗೆ ಲಂಕೇಶ್ರವರು ಯಾವುದು ಮುಖ್ಯ ಆವತ್ತಿನ ದಿನಕ್ಕೆ ಅನ್ನೋದನ್ನು ಇದು ಮಾಡ್ತಾಯಿದ್ರು. ಯಾವುದೋ ಊರಲ್ಲಿ ನಮ್ಮ ಗಂಗಾಧರ ಕುಷ್ಟಗಿ ಅಂತ ಒಬ್ಬರಿದ್ರು, ರಾಯಚೂರಿಂದ ಬರೆಯೋರು. ಅವ್ರಿಗೆ ಅವ್ರ ಊರಲ್ಲಿ ಯಾರೋ ಒಂದು ಕಾಗದ ಬರೆದ, ಅವರೂರಲ್ಲಿ ಯಾರೋ ಇನ್ನೊಬ್ಬ ಯಾವುದೋ ಬೇರೆ ಇವನೊಬ್ಬ ಇದು ಮಾಡ್ತಾಯಿದ್ದಾನೆ, ಅವನು ಲಂಕೇಶ್ ಪತ್ರಿಕೆಯನ್ನು ತುಂಬ ಓದ್ತಾನೆ, ಆದರೆ ಅವನು ಕಿರುಕುಳ ಕೊಡ್ತಾ ಇದ್ದಾನೆ ಅಂತ. ಅವನ್ನ ಕರೆಸಿದ್ರು ಮೇಷ್ಟ್ರು. ಕಿರುಕುಳ ಕೊಡ್ತಾಯಿದ್ದೆ, ಯಾಕೆ ಕರೆಸ್ತೀಯ? ಇಲ್ಲ ಸರ್, ನಾನು ನಿಮ್ಮ ಪತ್ರಿಕೆಯನ್ನು ಓದ್ತೀನಿ, ನಾನು ಕಿರುಕುಳ ಕೊಡಲ್ಲ ಅಂತ. ಆಮೇಲೆ ಇವರು ಇನ್ನೊಬ್ಬರನ್ನ ಬಿಟ್ಟು ಅಲ್ಲಿ ತಿಳ್ಕೊಂಡು ಅವನು ಕಿರುಕುಳ ಕೊಡ್ತಾಯಿದ್ದ. ಕಿರುಕುಳ ಕೊಡ್ತಾಯಿದ್ರೆ ಎರಡನೇ ದಿವಸ ಅವನು ಬಂದಿದ್ದನ್ನು ಸೇರಿಸಿ ಬರೆದು ಒಂದು ಚಿಕ್ಕ ಲೇಖನ ಬರೆದು, ಈ ಥರದ್ದನ್ನು ಮಾಡಬಾರ್ದು, ಕಿರುಕುಳ ನನಗೆ ಗೊತ್ತಿದ್ದಾರೆ ಅನ್ನೋ ಮಟ್ಟಿಗೆ ಮಾಡಬಾರ್ದು. ಒಬ್ಬ ಸಣ್ಣ ಮನುಷ್ಯ ಅದನ್ನು ಇದು ಮಾಡಿದ್ದು, ಅದನ್ನು ಕೂಡ ಮೇಷ್ಟ್ರು ಸಣ್ಣ ಮನುಷ್ಯನ ಪರವಾಗಿ ನಿಲ್ತಾ ಇದ್ದರು. ಅದು ಮೇಷ್ಟ್ರು. ಇದು ನಮ್ಮ ಬರ್ತಾದಿರಿಯಾಗ ತುಂಬ ಬರ್ತಾಯಿದ್ರು ಮೇಷ್ಟ್ರ ಆಫೀಸಿಗೆ, ನಾವೆಲ್ಲ ಬರ್ತಾಯಿದ್ವಿ. ತುಂಬ ಸಿಹಿಯಾದ ಅನುಭವಗಳು ಲಂಕೇಶ್ವರವರ ಇದ್ದಾಗ. ಅದೊಂದು ಅವರಾಗಲೇ ಹೇಳಿದ್ರು, ಎಲ್ಲವನ್ನೂ ಒಂದು ತುಂಬ ಚೆನ್ನಾಗಿ ಹೇಳಿದ್ರು. ಪತ್ರಿಕೆಯ ಇದರಲ್ಲಿ ಕಾವ್ಯದ ಸೊಬಗು ಅಂತ. ಮೇಷ್ಟ್ರೇ ಒಂದು ಕಾವ್ಯದ ಥರ ಇದ್ದಿರಿ, ಆ ಮೇಷ್ಟ್ರೇ ಒಂದು ಕಾವ್ಯದ ಥರ ಇದ್ದರು. ಅವರು ಮಾತಾಡ್ತಾಯಿದ್ರೆ ನಮಗೊಂದು ಅನುಭಾವಿಯ ಥರ ಮತ್ತು ಒಬ್ಬ ವ್ಯವಹಾರಸ್ಥನ ಥರ ಎರಡೂ ಒಟ್ಟಿಗೆ ಅನಿಸೋದು ಅವರನ್ನು ನೋಡ್ತಾ ಇದ್ದಾಗ, ಮೇಷ್ಟ್ರನ್ನ ನೋಡ್ತಾ ಇದ್ದಾಗ. ವ್ಯವಹಾರಸ್ಥ ಯಾಕೆಂದರೆ ದಿನನಿತ್ಯದ ಮನುಷ್ಯನ ಬಗ್ಗೆ ಅವರು ತಿಳ್ಕೊಂಡಿರ್ತಾಯಿದ್ರು. ಅವ್ರು ತಿಳ್ಕೊಂಡಿದ್ದರಿಂದ ಅದರ ಬಗ್ಗೆ ಖಚಿತವಾಗಿ ಮಾತಾಡ್ತಾಯಿದ್ರು. ಅವರ ಬರೆದ ಎಲ್ಲ ನಾಟಕಗಳಲ್ಲೂ ನನಗೆ ಮುಖ್ಯವಾದ ಪಾತ್ರವನ್ನು ಕೊಟ್ಟಿದ್ದರು. ಇದನ್ನು ಅನೇಕ ಕಡೆ ಹೇಳಿದ್ದೀನಿ. ಅವರೊಂದು ಸಿನಿಮಾ ಮಾಡಿದ್ರು, ಪಲ್ಲವಿ ಅಂತ ಸಿನಿಮಾ ಮಾಡಿದ್ರು. ಆ ಸಿನಿಮಾ ಮಾಡೋಳಗೆ ನಾನು ಗೌರಿಬಿದನೂರಲ್ಲಿ ಕೃಷಿ ಮಾಡ್ತಾಯಿದ್ದೆ. ಕೃಷ್ಣಪ್ಪ ಅಂತ ಇದ್ದಾರೆ ನಮ್ಮ ಅವನು ಕೃಷ್ಣಪ್ಪ ನಮ್ಮ ಸ್ನೇಹಿತ ಲಂಕೇಶ್ವರ ಮನೆಗೆ ಬರೋನು. ಲಂಕೇಶ್ವರ ಮನೆಗೆ ಕಟ್ಕೊಟ್ಟಿದ್ದು ಆ ಕೃಷ್ಣಪ್ಪನೇ. ನಾನು ಇದ್ದಕ್ಕಿದ್ದಾಗೆ ಲಂಕೇಶ್ವರಿಗೆ ಸಿನಿಮಾ ತೆಗಿಬೇಕು ಅನ್ನಿಸ್ಬಿಟ್ಟಿದೆ. ಸಿನಿಮಾ ತೆಗಿಬೇಕು ಅನ್ನಿಸ್ದಾಗ ಲಂಕೇಶ್ವರ ಏನು ಮಾಡಿದ್ರು, ಶಿವಮೊಗ್ಗದಲ್ಲಿ ಅವ್ರಿಗೊಂದು ಮನೆ ಇತ್ತು. ಆ ಮನೇನ ಮಾರ್ಕೊಂಡು ಬಂದುಬಿಟ್ರು ಒಂದೇ ದಿವಸಕ್ಕೆ. ಬೆಳಗ್ಗೆ ಹೋಗಿ ಸಾಯಂಕಾಲದೊಳಗೆ ಮಾರಿಕೊಂಡು ಅದೆಷ್ಟೋ ಕಮ್ಮಿ ದುಡ್ಡಿಗೆ ಬಂದುಬಿಟ್ರು. ಅದೆಷ್ಟೋ 1 ಲಕ್ಷ ಚಿಲ್ಲರೆ. ಅದು ಆ 1 ಲಕ್ಷ ಚಿಲ್ಲರೆಗೆ ಸಿನಿಮಾ ಮಾಡಬೇಕು ಅಂತ ತೀರ್ಮಾನ ಮಾಡಿಬಿಟ್ರು. ಸಿನಿಮಾ ಮಾಡಬೇಕು ಅಂತ ತೀರ್ಮಾನ ಮಾಡಿದಾಗ ಕೃಷ್ಣಪ್ಪನ ಕೈಯಲ್ಲಿ ಹೇಳಿ ಕಳಿಸಿದ್ರು ನನಗೆ. ನಾನು ಗೌರಿಬಿದನೂರಲ್ಲಿದ್ದಾಗ ಬರಬೇಕಂತೆ ಮೇಷ್ಟ್ರು ಸಿನಿಮಾ ಮಾಡ್ತಾರಂತೆ ಅಂದ. ನಾನೇನೋ ನಿರ್ದೇಶನದಲ್ಲೋ ಅಲ್ಲೋ ಇಲ್ಲೋ ನನ್ನ ಕರಿಬೋದು ಮೇಷ್ಟ್ರು ಅಂತಂದ್ಬಿಟ್ಟು 2ನೇ ದಿವಸನೇ ಹೋದೆ. ಮೇಷ್ಟ್ರಿಗೆ ಏನು ರೀ ಬನ್ನಿರಿ ಇಲ್ಲಿ ಅಂತಂದರು. ಸರ್ ಏನು ಸರ್ ಸಿನಿಮಾ ಮಾಡ್ತೀರಿ ಅಂತ. ಏನು ಸರ್ ನಾನು ಸ್ವಲ್ಪ ಬರಿಬೇಕಾ, ಸ್ಕ್ರಿಪ್ಟ್ಗೆ ಏನಾದರೂ ಸಹಾಯ ಮಾಡಬೇಕಾ, ಇದು ಮಾಡಬೇಕಾ ಅಂತ. ಅಲ್ರಿ ನೀವು ನನ್ನ ಸಿನಿಮಾದಲ್ಲಿ ಹೀರೋ ಮಾಡಬೇಕು ಅಂದರು. ಯಾಕೆ ಸರ್ ಹಿಂಗಂತೀರಾ, ಈಗೆಲ್ಲ ಚಾಕ್ಲೇಟ್ ಹೀರೋಗಳು ಬೇಕಾದಷ್ಟು ಜನ ಇದ್ದಾರೆ. ನಾನು ಸೊಟ್ಟಗೆ ನಡಿತೀನಿ, ಬದುಗಳ ಮೇಲೆ ನಡೆದು ನನಗೆ ಸೊಟ್ಟಗೆ ಇನ್ನೂ ನಡೆಯೋದು ಹೋಗಿಲ್ಲ. ಆಮೇಲೆ ನನಗೆ ಇಂಗ್ಲೀಷ್ ಚೆನ್ನಾಗಿ ಬರೋಲ್ಲ. ಆ ಥರದ ವಾತಾವರಣ ಇದ್ದರೆ ನನಗೆ ಬೆವರು ಬಂದುಬಿಡುತ್ತೆ. ನನಗೆ ಆ ಥರದ್ದು ಆಗೋದಿಲ್ಲ, ನನಗೆ ಆಗಲ್ಲ ಸರ್. ನಾನು ನೀವು ಇದನ್ನೇ ಅದು ದೊಡ್ಡ ಹೀರೋನ ಹಾಕ್ಕೊಳ್ಳಿದ್ದೆ ರೀ. ಸೊಟ್ಟಗೆ ನಡೆಯೋನೇ ನನ್ನ ಹೀರೋ, ಇಂಗ್ಲೀಷ್ ಬರದೇ ಇರೋನೇ ನನ್ನ ಹೀರೋ, ಇವತ್ತಿನ ಸೊಫಿಸ್ಟಿಕೇಟೆಡ್ ಸಮಾಜದಲ್ಲಿ ಸರಿಯಾಗಿ ನಡ್ಕೊಳ್ದೇ ಇರೋನೇ ನನ್ನ ಹೀರೋ. ನೀವೇ ಮಾಡಬೇಕ್ರಿ, ನೀವೇ ಮಾಡಬೇಕು ಅಂತ ಎಲ್ಲ ಹೇಳಿಬಿಟ್ಟು, ಆದರೆ ಹೇಳ್ತೀನಿ ಬಟ್ಟೆ ಬದಲಾಯಿಸ್ಕೊಡ್ದು, ಒಂದೇ ಬಟ್ಟೆಲ್ಲೇ ಇರಬೇಕು ಫುಲ್ ಎಲ್ಲ ಇದರಲ್ಲಿ ಇಡೀ ಸಿನಿಮಾದಲ್ಲಿ ಅಂತಂದ್ರೆ. ಅದೇ ರೀತಿ ಒಂದೇ ಬಟ್ಟೆಲ್ಲೇ ಇದ್ದು ಆ ಸಿನಿಮಾದಲ್ಲಿ ಮಾಡಿದೆ. ಅದಕ್ಕೆ ರಾಷ್ಟ್ರ ಪ್ರಶಸ್ತಿ ಕೂಡ ಬಂತು. ನನ್ನನ್ನು ಇಂದಿರಮ್ಮನವರು ಅವರೆಲ್ಲ ಇದಕ್ಕೆ ಕರ್ಕೊಂಡೋಗಿದ್ರು, ಡೆಲ್ಲಿಗೆ ಕರ್ಕೊಂಡೋಗಿ ಅಲ್ಲಿ ತುಂಬ ಚೆನ್ನಾಗಿತ್ತು. ಆವತ್ತಿನ ದಿನದ ಲಂಕೇಶ್ ಮೇಷ್ಟ್ರ ಜೊತೆಯಲ್ಲಿ ಇರೋದು ಅಂದರೆ ಏನನ್ನೋ ಕಲಿತಾ ಇದ್ವಿ. ಅಗಾಧವಾದ ಹಾಸ್ಯ ಪ್ರಜ್ಞೆ ಬೇರೆ ಅವರಿಗೆ. ಇಲ್ಲೆಲ್ಲ ಹೇಳಿದ್ರು ಭಾಳ ಸೀರಿಯಸ್ಸು ಅನ್ನೋ ಥರ ಹೇಳಿದ್ರು. ಅವ್ರಿಗಿದ್ದಷ್ಟು ಹಾಸ್ಯ ಪ್ರಜ್ಞೆ ಯಾರಿಗೂ ಇರಲಿಲ್ಲ ರೀ. ಪ್ರತಿಯೊಂದನ್ನು ತಮಾಷೆ, ವ್ಯಂಗ್ಯ, ಸಿಟ್ಟು,
ಕಾವ್ಯ ಇವೆಲ್ಲ ಸೇರಿರ್ತಾ ಇತ್ತು ಅವರ ಇದರಲ್ಲಿ. ಇದೆಲ್ಲ ಇದ್ದು ಒಂದು ಪತ್ರಿಕೆಯನ್ನು ಅವರು ಮಾಡ್ತಾಯಿದ್ರು. ಇಲ್ಲಿ ಈ ಕವಿತಾ ಲಂಕೇಶು ಮೊದಲು ನನ್ನ ಕರೆದಾಗ ಇದೊಂದು ಹೊರಡಿಸ್ಬಿಟ್ಟಿದ್ರು, ಟಿ ಎನ್ ಸೀತಾರಾಮರವರು ಅಧ್ಯಕ್ಷತೆ ಅಂತ. ಮುಖ್ಯಮಂತ್ರಿಗಳಿದ್ದಾರೆ, ನನ್ನ ಯಾಕಮ್ಮ ಅಧ್ಯಕ್ಷರು ಮಾಡಿದೆ, ನನ್ನ ಅಧ್ಯಕ್ಷ ಮಾಡಬಾರ್ದು ಅಂತ ಕವಿತಾಗೆ ಹೇಳಿದೆ. ಇಲ್ಲ ಅಲ್ಲೆಲ್ಲ ಜಾಸ್ತಿ ವಯಸ್ಸು ನಿಮಗೆ ಆಗಿರೋದು, ನೀವೇ ಅಧ್ಯಕ್ಷ ಆಗಿರಬೇಕು ಅಂತ ಅವಳು ಕವಿತಾ ಹೇಳಿದ್ಲು. ಮೇಷ್ಟ್ರು ಬಿರುಕು ಅಂತ ನಾಟಕ ಮಾಡಿದ್ರು. ಆ ಬಿರುಕು ತುಂಬ ಸರ್ತಿ ಪ್ರದರ್ಶನ ಆಯಿತು. ಆ ಟೈಮಲ್ಲಿ ರಾಮ್ಕುಮಾರ್ ಸ್ವಾಮಿ ಅಂತ ಒಬ್ಬರು, ಅವ್ರ ಹೆಸರು ಹೊತ್ಕೊಂಡಿದ್ದೀನಿ. ಅವರು ಯಾವಾಗಲೂ ಕಲಾಕ್ಷೇತ್ರಕ್ಕೆ ಬರೋದು, ಅಲ್ಲಿ ನೋಡೋದು ಇಲ್ಲಿ ನೋಡೋದು, ಸೂಟ್ ಹಾಕ್ಕೊಂಡ್ಬರ್ತಾಯಿದ್ರು ಯಾವಾಗಲೂ. ಅವ್ರದ್ದೇನೆಂದರೆ ಎಲ್ಲರೂ ಈ ಚಿಕ್ಕಪುಟ್ಟ ಸಂಸ್ಥೆಗಳಿರುತ್ತಲ್ಲ, ಹುಡುಗರು ಮಾಡ್ಕೊಂಡಿದ್ದು, ಅದಕ್ಕೆ ದುಡ್ಡು ಕೊಡ್ತಾಯಿದ್ರು, ನೀವು ಸಂಸ್ಥೆ ಮಾಡೋಗಿ ಅಂತ. ಅವರು ದುಡ್ಡು ಕೊಡ್ತಾಯಿದ್ರಲ್ಲ ಅಂತ ಅವ್ರನ್ನ ಅಧ್ಯಕ್ಷರನ್ನಾಗಿ ಮಾಡ್ತಾಯಿದ್ರು. ಅವರೆಲ್ಲದರಲ್ಲೂ ಹೆಚ್ಚಿನಾಗಿ ಅಧ್ಯಕ್ಷರಾಗಿ ಹೋಗ್ತಾಯಿದ್ರು. ಈ ಬಿರುಕು ಆಗ್ತಾಯಿತ್ತಲ್ಲ, ಇವರು ಯಾವಾಗಲೂ ಕಲಾಕ್ಷೇತ್ರದಲ್ಲಿ, ನಾನು ಮೇಷ್ಟ್ರು ಒಂದು ದಿವಸ ಕಲಾಕ್ಷೇತ್ರಕ್ಕೂ ಅಲ್ಲಿ ನಿಂತಿದ್ದರು. ಆ ವೇಳೆಗಾಗಲೇ 3-4 ಪ್ರದರ್ಶನ ಆಗಿತ್ತು ಬಿರುಕುದು. ಅವ್ರು ನಿಂತಿದ್ದಾಗ ರಾಮಸ್ವಾಮಿ ಕುಮಾರ್ ಅವ್ರನ್ನ, ನೀವು ಬಿರುಕು ನೋಡಿದ್ದೀರಾ ಅಂತ ಕೇಳಿದ್ರು. ನೋಡಿದ್ದೀನಿ, ಆದರೆ ನನ್ನ ಅಧ್ಯಕ್ಷತೆಯಲ್ಲಿ ನೋಡಿಲ್ಲ ಅದನ್ನು ಅಂತ ಅವ್ರು ಹೇಳಿದರು. ಆ ಥರ ಏನು ರೀ ಇವರು, ನನ್ನ ಅಧ್ಯಕ್ಷತೆಯಲ್ಲಿ ನಿಮ್ಮ ಅಧ್ಯಕ್ಷತೆಯಲ್ಲಿ ನೋಡುವಾಗ ಬೇರೆ ಥರ ಕಾಣಿಸುತ್ತೇನೆ ರೀ ಅಂತಂದರು. ಇಲ್ಲ, ಮಧ್ಯದಲ್ಲಿ ನನಗೆ ಕೈ ಮುಗಿತಾರಲ್ಲ ಅವರು, ಅದರಿಂದ ಬೇರೆ ಥರ ಕಾಣುತ್ತೆ ಅಂದರು ರಾಮಸ್ವಾಮಿ ಕುಮಾರ್ ಅವರು. ಈ ಥರದ ಅದಕ್ಕೆ ಎಷ್ಟು ನಕ್ಕಿದ್ದೀವಿ ನಾವು ಅಂದರೆ, ಲಂಕೇಶ್ ಆ ತಮಾಷೆಗಳು, ಇದು ನಾನು ಪ್ರಪ್ರಥಮವಾಗಿ ಲಂಕೇಶ್ ಅವ್ರನ್ನ ಬಗ್ಗೆ ಕೇಳಿದ್ದು ಕೆ.ಎಂ. ರಾಜಗೋಪಾಲ್ ಒಂದು ದೀಪಾವಳಿ ಸಂಚಿಕೆಯಲ್ಲಿ ನನ್ನ ತಂಗಿಗೊಂದು ಗಂಡು ಕೊಡಿ, ಆಗ 74ರಲ್ಲಿ ಫಸ್ಟ್ ನಾಟಕ ಬಂದೆ. ಅವರು 70ರಲ್ಲಿ ಬರೆದ್ರು, 74ರಲ್ಲಿ ಹೊಸ ಬಗೆಯ ನಾಟಕಗಳು ಅಂತ ಅದನ್ನು ಬರೆದಿದ್ರು. ಅದನ್ನು ಬರೆದಾಗ ನನಗೆ ಎಷ್ಟು ಇಂಪ್ರೆಸ್ ಆಗೋಯಿತು ಅಂದರೆ, ಕೆ.ಎಂ. ರಾಜಗೋಪಾಲ್ ಅವ್ರನ್ನ ನೋಡಿರಲಿಲ್ಲ. ನೋಡಿಬಿಟ್ಟು ಲಂಕೇಶ್ ಅವ್ರ ವಿಳಾಸ ಕೊಡಿ, ನಾನು ನಾಟಕ ಮಾಡಬೇಕು ಅಂತ ಲಂಕೇಶ್ ಅವ್ರ ವಿಳಾಸ ತಗೊಂಡು ಸಾಹಿತ್ಯ ಪರಿಷತ್ತಲ್ಲಿ ಆ ನಾಟಕ ಮಾಡಿದ್ವಿ. ಇಂದ್ರಮ್ಮನವ್ರು ಬಂದಿದ್ದರು, ಗೌರಿ ಬಂದಿದ್ದಕ್ಕೆ, ತುಂಬ ಚಿಕ್ಕ ಹುಡುಗಿರು. ಅಲ್ಲಿ ಈ ನನ್ನ ತಂಗಿಗೊಂದು ಗಂಡು ಕೊಡಿ, ಇದನ್ನೆಲ್ಲ ಆ ನಾಟಕಗಳನ್ನು ಆಗ ನಾವು ಮಾಡಿದ್ವಿ. ಲಂಕೇಶ್ ಅವರ ಇದನ್ನು, ಆ ನಾಟಕಗಳನ್ನು ಹಾಗೆ ಮಾಡಿ ಅವರಿದರಲ್ಲೇ ಅದಾದ ಮೇಲೆ ಎಲ್ಲ ನಾಟಕಗಳಲ್ಲೂ ನನಗೆ ಪ್ರಮುಖವಾದ ಪಾತ್ರ ಕೊಟ್ಟಿದ್ದರಿಂದ ನಾನು ಅವರಿಗೆ ಆ ಪಾತ್ರ ಕೊಟ್ಟಿದ್ದರಿಂದ ಹೆಚ್ಚು ಕೃತಜ್ಞನಾಗಿದ್ದೇನೆ. ಮತ್ತು ಅವರ ಕನ್ನಡಕ್ಕಾಗಿ ಮಾಡಿದ್ದಕ್ಕೆ ನಾನು ತುಂಬ ಹೆಚ್ಚಿನ ಇದನ್ನು ಸೇರ್ತೇನೆ. ಆಗ ಕೆ.ಎಂ. ರಾಜಗೋಪಾಲ್ ಹೀಗೆ ಬರೆದ್ರಲ್ಲ, ಅದಕ್ಕೆ ನೆಕ್ಸ್ಟ್ ಸಂಚಿಕೆಯಲ್ಲಿ ಮೇಷ್ಟ್ರೊಂದು ಇದು ಬರೆದರು, ಕೆ.ಎಂ. ರಾಜಗೋಪಾಲ ನವ್ಯ ಕಾವ್ಯದ ಬಾಲಕ್ಕೆ ಅರ್ಥ ಹಚ್ಚುವುದು ವ್ಯರ್ಥ ಅಂತ ಒಂದು ಬರೆದಿದ್ದರು. ಆಮೇಲೆ ನನಗೆ ಅವರಿಬ್ರು ಭಾಳ ಸ್ನೇಹಿತರು, ಏನೋ ನಿನ್ನ ಬಗ್ಗೆ ಹೀಗೆ ಬರೆದಿದ್ದು ನೋಡಿದೀಯ ಅಂತ, ಕರೆಕ್ಟಾಗಿ ಬರೆದಿದ್ದೀಯ ಬಿಡು ಅಂತ. ಅವರು ಭಾಳ ಸಂತೋಷವಾಗಿ ರೈಟಾಗಿ ತೊಗೊಂಡ್ರು. ಮೇಷ್ಟಿದ್ದ ವಾತಾವರಣ, ಇಡೀ ವಾತಾವರಣ ಆ ಥರ ಇರ್ತಾಯಿತ್ತು. ನಿಮ್ಮನ್ನು ತಮಾಷೆಯಾಗಿರಿಸ್ತಾಯಿದ್ರು, ನಿಮ್ಮನ್ನು ನೋಯಿಸ್ತಾ ಇರಲಿಲ್ಲ, ವ್ಯಂಗ್ಯದಲ್ಲಿ ಮಾತಾಡ್ತಾಯಿದ್ರು, ಚುಚ್ಚುತ್ತಾಯಿದ್ರು. ನಿಮ್ಮನ್ನೇ ಇದು ಮಾಡಿಕೊಂಡು, ನಾನು ತಪ್ಪು ಮಾಡಿಬಿಟ್ಟೆ ಕಣ, ಕ್ಷಮಿಸು, ಹಾಗಲ್ಲ, ಆದರೆ ನೀನು ಹೀಗೆ ತಿದ್ದುಕೋಬೇಕು ಅಂತ ಹೇಳ್ತಾಯಿದ್ರು. ಹಾಗೆ ಒಂದು ಇದಕ್ಕೆ ಇಳಿದುಬಿಟ್ಟು ಮನುಷ್ಯನ ಅಂತರಂಗದ ಒಳಕ್ಕೆ ಸೇರ್ಕೊಂಡು ಬಿಟ್ಟವರು ಅವನ್ನ ಸರಿ ಮಾಡೋದು, ಇದನ್ನೆಲ್ಲ ಮಾಡ್ತಾಯಿದ್ರು. ಹಾಗೆ ರಾಜಕೀಯ ವ್ಯವಸ್ಥೆಯನ್ನು ಮಾಡಿದ್ರು. ಆಮೇಲೆ ಯಾರಾದರೂ ಏನಾದರೂ ಒಂದು ಇದು ಮಾಡಿದ್ರೆ ನಾನು ಸರಿ ಇದ್ದೀನ ಅನ್ನೋ ಒಂದು ರೆಫರೆನ್ಸ್ ಪಾಯಿಂಟ್ ಆಗಿರ್ತಾಯಿದ್ರು. ಲಂಕೇಶ್ ಪತ್ರಿಕೆ ಆವಾಗೊಂದು ಸರ್ತಿ ಜಾಲಪ್ನವ್ರ ಮನೆಗೆ ಹೋಗಿದ್ದೆ ನಾನು. ಡಿ ಬಿ ಚಂದ್ರೇಗೌಡ ಇದ್ದರು, ಟಿ ಎನ್ ಸೀತಾರಾಮ್ ಲಂಕೇಶ್ ಅಂತ ಜಾಲಪ್ನವರು ಅವ್ರಿಗೆ ಹೇಳಿದ್ರು. ಯಾಕೆ ಗಾಬರಿ ಆಯಿತಾ ಅಂದರು ಜಾಲಪ್ನವರು. ಇಲ್ಲ, ನನಗೂ ಗೊತ್ತವರು, ಲಂಕೇಶ್ ಪತ್ರಿಕೆ ನಮ್ಮ ಪಕ್ಷದ ಪ್ರಣಾಳಿಕೆಯ ಥರ ಇರುತ್ತೆ ಅಂತ ಅವರು ಹೇಳಿದರು. ಯಾರು ಚಂದ್ರೇಗೌಡರು, ಆಗ ಡಿ ಬಿ ಚಂದ್ರೇಗೌಡರು. ಆ ಥರದ ಒಂದು ಗಾಢವಾದ ಪ್ರಭಾವ, ಒಂದು ಗುರುತ್ವವನ್ನು ಎಲ್ಲರಲ್ಲೂ ಹುಟ್ಟಿಸಿದ್ದಂಥ ಮೇಷ್ಟ್ರು ಆವಾಗಲೇ ಅವರು ಹೇಳಿದ್ರು, ಮೇಷ್ಟ್ರು ಬರ್ತಾರೆ ಅಂದರೆ ಹೆದರ್ಕೊಳ್ತಾಯಿದ್ರು. ಅವ್ರ ಕೈಯಲ್ಲಿ ಬೈಸ್ಕೊಂಡು ಅವ್ರು ಮುಖ್ಯಮಂತ್ರಿಗಳು ಅಂತ ಆಗ್ತಾಯಿದ್ರು ಅಂತಲ್ಲ, ಮುಂಚೆನೂ ಬೈತಾಯಿದ್ರು, ಆಮೇಲೂ ಬೈತಾಯಿದ್ರು. ಆದರೆ ಅಷ್ಟೇ ಪ್ರೀತಿಯಿಂದನೂ ನೋಡ್ಕೊಳ್ತಾಯಿದ್ರು ಎಲ್ಲರನ್ನೂ. ಲಂಕೇಶ್ ಇವತ್ತಿರಬೇಕಾಗಿತ್ತಲ್ಲ ಅದಕ್ಕಿಂತ ಅಂತ ನಮಗೆ. ಇವತ್ತಿನ ಕಾಲದಲ್ಲಿ ಈ AI ಯುಗದಲ್ಲಿ ಮತ್ತು ಇಷ್ಟು ಯಾವುದೋ ಒಂದು ಅರಾಜಕ ಸ್ಥಿತಿ ಬಂದಿರುವಂಥ ಒಂದು ಸಮಯದಲ್ಲಿ ಅಲ್ಲೆಲ್ಲೂ ಯುದ್ಧ ಆಗ್ತಾಯಿದೆ, ಇದಕ್ಕೆ ಕಾರಣ ಗೊತ್ತಿಲ್ಲ, ಪ್ರಪಂಚದಲ್ಲಿ ಏನೇನೋ ಆಗ್ತಾಯಿದೆ, ಮನುಷ್ಯನ ಪಲ್ಲಟಗಳು ತಲ್ಲಣಗಳು ಇರುವಾಗ ಲಂಕೇಶ್ ಅವರು ಇದನ್ನು ಹೇಗೆ ನಿಭಾಯಿಸ್ತಾಯಿದ್ರು ಅಂತ ನೋಡೋದಕ್ಕೆ ನಮಗೆಲ್ಲ ಭಾಳ ಮೇಷ್ಟ್ರು ಇವತ್ತಿದ್ದಿದ್ರೆ ಚೆನ್ನಾಗಿತ್ತು ಅಂತ ಅನ್ನಿಸ್ತಾಯಿದೆ. ಇಲ್ಲಿ ಮಾತು ಕೇಳ್ತಾ ಮೇಷ್ಟ್ರಿದ್ದಾರೆ ಅಂತ ಅನ್ಸೋಕ್ಕೆ ಶುರುವಾಗಿದೆ. ಅಂಥ ಮೇಷ್ಟ್ರಿಗೆ 100 ನಮನಗಳು. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.